ಪ್ರತಿಷ್ಠಿತ ಐಪಿಎಸ್ ಲೇಔಟ್ನಲ್ಲಿ ರೇವ್ ಪಾರ್ಟಿ ಮಾಡಲಾಗಿದೆ. ಎಚ್ಎಸ್ಆರ್ ಲೇಔಟ್ನ 6ನೇ ಸೆಕ್ಟರ್ನಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಪೊಲೀಸರು ರೇಡ್ ಆಗಲ್ಲ ಅಂತೇಳಿ ಭರ್ಜರಿಯಾಗಿ ಪಾರ್ಟಿಯನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. 20,000 ರೂಪಾಯಿ ಬಾಡಿಗೆ ಕಟ್ಟಿ ವಿಲ್ಲಾ ಬುಕ್ ಮಾಡಿಕೊಂಡಿದ್ದಾರೆ. ವಿಲ್ಲಾ ಬುಕ್ ಮಾಡಿ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಅಮಿಗೋಸ್ ಆಪ್ ಮೂಲಕ ಪಾರ್ಟಿಗೆ ಆಹ್ವಾನ ಕೊಡಲಾಗಿದೆ. ರೇವ್ ಪಾರ್ಟಿ ವೇಳೆ ವಿಲ್ಲಾ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ರೇವ್ ಪಾರ್ಟಿ ನಡೆಸಿರುವಂತಹ ಆರೋಪದ ಮೇಲೆ 3 ಆರೋಪಿಗಳನ್ನ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. 20,000 ರೂಪಾಯಿ ಬಾಡಿಗೆ ಕಟ್ಟಿ ಒಂದು ವಿಲ್ಲಾನ ಬುಕ್ ಮಾಡ್ಕೊಂಡಿದ್ದಾರೆ. ಈ ವಿಲ್ಲಾದಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಪೊಲೀಸರು ರೇಡ್ ಮಾಡಲ್ಲ ಅಂತೇಳಿ ಒಂದು ಧೈರ್ಯವಾಗಿ ರೇವ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಈ ವಿಚಾರ ಪೊಲೀಸರಿಗೆ ತಿಳಿದಿದೆ. ಪೊಲೀಸರು ರೇಡ್ ಮಾಡಿ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಎಚ್ಎಸ್ಆರ್ ಲೇಔಟ್ನ 6ನೇ ಸೆಕ್ಟರ್ನಲ್ಲಿ ಈ ಘಟನೆ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಎಚ್ಎಸ್ಆರ್ ಲೇಔಟ್ನಲ್ಲಿ ಪೊಲೀಸರ ಭಯ ಇಲ್ಲದೆ ಪೊಲೀಸರು ರೇಡ್ ಮಾಡಲ್ಲ ಅಂತೇಳಿ ಧೈರ್ಯದಿಂದ ರೇವ್ ಪಾರ್ಟಿ ಆಯೋಜನೆ ಮಾಡಿರುವಂಥದ್ದು. ಏನೆಲ್ಲ ಸಿಕ್ಕಿದೆ ಆ ಪಾರ್ಟಿಯಲ್ಲಿ, ಜೊತೆಗೆ ಈಗ ಬಂಧಿತ ಆರೋಪಿಗಳು ಯಾರು ಅಂತ ಶಿವಕುಮಾರ್? ಭರತ್, ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ದಾಳಿ ಮಾಡಿ ಸಿಸಿಬಿಯ WPW ಅಧಿಕಾರಿಗಳು 4 ಜನ ಆರೋಪಿಗಳನ್ನ ಬಂಧಿಸಿರುವಂತದ್ದು. ಈ ಪೈಕಿ ದೀಕ್ಷಿತ್, ವೇದಾಂತ್, ಪಂಡಿತ್ ಹಾಗೂ ಶಂಕರ್ ಅನ್ನೋರ 4 ಜನರನ್ನ ಬಂಧಿಸಿದರು. ಜೊತೆಗೆ ಆರೋಪಿಗಳಿಗೆ ಮನೆಯನ್ನ ಬಾಡಿಗೆಗೆ ಕೊಟ್ಟಿದ್ದಂತ ಮನೆ ಮಾಲೀಕರ ಮೇಲೂ ಕೂಡ ಎಚ್ಎಸ್ಆರ್ ಲೇಔಟ್ ನಲ್ಲಿ ಕೇಸ್ ಕೂಡ ದಾಖಲಾಗಿರುವಂತದ್ದು. ದಿನಕ್ಕೆ 20,000 ಹಣವನ್ನ ಕೊಟ್ಟು ಆರೋಪಿಗಳು ರೇವ್ಕಿ ಹಾಸ್ಪಿಟಾಲಿಟಿ ಸರ್ವಿಸ್ ಎನ್ನುವಂತ ವಿಲ್ಲಾವನ್ನ ಕಾಯ್ದಿರಿಸಿರ್ತಾರೆ. ಇದರಲ್ಲಿ ಹೌಸ್ ಆಫ್ ಪಾರ್ಟಿ ಹೆಸರಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅಮಿಗೋಸ್ ಆಪ್ ನ ಮೂಲಕವಾಗಿ ಹುಡುಗಿಯರನ್ನ ಪಾರ್ಟಿಗೆ ಆಹ್ವಾನ ಮಾಡ್ತಿರ್ತಾರೆ. ಒಬ್ಬ ಯುವಕ ಪಾರ್ಟಿಗೆ ಬರಬೇಕು ಅಂದ್ರೆ ಆತನಿಗೆ 1,099 ರೂಪಾಯಿ, ಯುವತಿಗೆ 499 ರೂಪಾಯಿ ಎಂಟ್ರಿ ಫೀಸ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ವೀಕೆಂಡ್ ನಲ್ಲಿ ಮದ್ಯಪಾನ ಮಾಡುವಂಥದ್ದು, ಹುಕ್ಕಾ ಸೇವನೆಯನ್ನ ಮಾಡುವಂಥದ್ದು. ಅಂದ್ರೆ ಈಗ ಆಲ್ರೆಡಿ ಕರ್ನಾಟಕದಾದ್ಯಂತ ಹುಕ್ಕಾ ಬ್ಯಾನ್ ಆಗಿದ್ರು ಕೂಡ ಹುಕ್ಕಾವನ್ನ ಸೇವನೆ ಮಾಡ್ಲಿಕ್ಕೆ ಪಾರ್ಟಿನಲ್ಲಿ ಅವಕಾಶವನ್ನ ಕೊಡ್ತಿರ್ತಾರೆ. ಆದ್ರೆ ನಿನ್ನೆ ದಾಳಿ ಆದಂತ ಸಂದರ್ಭದಲ್ಲಿ ಯಾವುದೇ ಮಾದಕ ವಸ್ತುವಿನ ಅಂಶಗಳು ಪತ್ತೆ ಆಗಿಲ್ಲ, ಕೇವಲ ಮದ್ಯ, ಹುಕ್ಕಾ ಪತ್ತೆ ಆಗಿರುವಂತದ್ದು. ಹೀಗಾಗಿ ಕೇಸ್ ಮಾಡುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ದಾಳಿ ಮಾಡಿದಂತ ಏರಿಯಾ ಏನಿದೆ ಆ ಭಾಗದಲ್ಲಿ ಅತಿ ಹೆಚ್ಚು IAS ಅಧಿಕಾರಿಗಳು, IPS ಅಧಿಕಾರಿಗಳು ವಾಸವಾಗಿದ್ದಂತ ಲೇಔಟ್ನ ಸಮೀಪದಲ್ಲಿ ಆರೋಪಿಗಳು ಪಾರ್ಟಿ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಸದ್ಯ ಬಂದಿದ್ದ 4 ಜನ ಆರೋಪಿಗಳು ಹಾಗೂ ಮನೆ ಮಾಲೀಕರಿದ್ದಾರೆ, ಅವ್ರ ಮೇಲೂ ಕೂಡ ಎಚ್ಎಸ್ಆರ್ ಲೇಔಟ್ ಕೇಸನ್ನ ಮಾಡಿರುವಂತದ್ದು. ಬರುತ್ತೆ ಶಿವಕುಮಾರ್, ಈಗೇನಾದರೂ ಆ ಪಾರ್ಟಿಯಲ್ಲಿ ಭಾಗವಹಿಸಿದಂತಹ ಗ್ರಾಹಕರನ್ನೇನಾದರೂ ವಶಕ್ಕೆ ಪಡೆದುಕೊಂಡಿದ್ದಾರಾ ಗೊತ್ತಿಲ್ಲ, ನೋಡೋಣ. ಎಚ್ಎಸ್ಆರ್ ಲೇಔಟ್ನಲ್ಲಿ ರೇವ್ ಪಾರ್ಟಿ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಹೆಚ್ಚಿನ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು.